ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಸೈಡ್ ಡಿಶ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಬಳಸಿ ತುಂಬ ಅಡುಗೆಗಳು ಮಾಡಿರ್ತೀರಾ. ಬೀಟ್ರೂಟ್ ಬಳಸಿ ನಾನಿವತ್ತು ಒಂದು ಕೂರ್ಮಾ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಬೀಟ್ರೂಟ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಕಡಲೆಕಾಯಿ, ಕಾಬೂಲ್ ಕಡಲೆಕಾಯಿ ಅಲ್ಲ, ಕಪ್ಪು ಕಡಲೆಕಾಯಿ ಇದನ್ನು ನೆನೆಸಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಮೊಳಕೆ ಬಂದಿದೆ. 3 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 4 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೆಟೊ ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 1 ಇಂಚ್ ಚಕ್ಕೆ, 4 ಲವಂಗ, 2 ಏಲಕ್ಕಿ, ಒಂದೇ ಒಂದು ಪಲಾವ್ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನು ಸೋಂಪು ಕಾಳು, ಮತ್ತು 1 ಟೀ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಕರಿಬೇವು, ಮತ್ತು 10 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು, ಅರಿಶಿನ, ಮತ್ತು ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಒಗ್ಗರಣೆಗೆ ಎಣ್ಣೆ. ಇಷ್ಟೇ ಬೇಕಾಗೋದು ಈ ಕುರ್ಮಕ್ಕೆ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್. ಇದು ಮಾಡ್ಕೊಳ್ಳೋದು ಕೂಡ ತುಂಬ ಮೈಲ್ಡಾಗಿರುತ್ತೆ, ತುಂಬ ಗರಮ್ ಆಗಿರಲ್ಲ. ನಾನು ಇದರಲ್ಲಿ ಗರಂ ಮಸಾಲೆ ಬಳಸ್ತಾ ಇಲ್ಲ, ಬರೀ ಚಕ್ಕೆ, ಲವಂಗ, ಏಲಕ್ಕಿ ಮಾತ್ರ ಹಾಕ್ತಾ ಇರೋದು. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಬೇಡದಿರೋರು ಸ್ಕಿಪ್ ಕೂಡ ಮಾಡ್ಬೋದು. 1 ಸ್ಪೂನು ಜೀರಿಗೆ, 1 ಸ್ಪೂನು ಗಸಗಸೆ, 1 ಸ್ಪೂನು ಸೋಂಪು ಕಾಳು. ನಂತರ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೇ ಹಾಕ್ಕೊಳ್ಳಿ, ಯಾಕೆಂದರೆ ಬಾಯಿಗೆ ಸಿಕ್ಬಿಡುತ್ತೆ ಅದಕ್ಕೋಸ್ಕರ. 1 ಮುಷ್ಟಿ ಆಗೋಷ್ಟು ಪುದೀನ, 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ನುಣ್ಣಗೆ ಮಸಾಲೆ ರುಬ್ಬಿ ಇಟ್ಕೋಬೇಕು. ಇದು ಹಸಿನೇ ರುಬ್ಬೋದ್ರಿಂದ ಆಮೇಲೆ ಹುರಿಬೇಕು ಇದನ್ನು. ಸೊ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ನಾನು ನುಣ್ಣಗೆ ಪೇಸ್ಟ್ ಮಾಡಬೇಕು. ಈಗಿದು ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಪೇಸ್ಟ್ನ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಇವಾಗ ಒಂದು ಒಲೆ ಹಚ್ಬಿಟ್ಟು ಒಂದು ಕುಕ್ಕರ್ ಪಾತ್ರೆ ಇಟ್ಟು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಅರ್ಧ ಸ್ಪೂನು ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, ಪಲಾವ್ ಎಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದಕ್ಕೇ ಸ್ವಲ್ಪ ನಾನು ಕರಿಬೇವು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದ್ಬಿಟ್ಟು ಸ್ವಲ್ಪ ಹುರಿದಾದ್ಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಟೊಮೆಟೊ 2 ಟೊಮೆಟೊದಷ್ಟಿದೆ. ಇದು ನಾಟಿ ಟೊಮೆಟೊ ಅಲ್ಲ, ಆ್ಯಪಲ್ ಟೊಮೆಟೊ. ನಾಟಿ ಟೊಮೆಟೊ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ಅದನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿರೋವಂಥ ಏನು ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು, ಇದು ಹಸಿ ಮಸಾಲೆ ಆಗಿರೋದ್ರಿಂದ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆ ಬಿಟ್ಕೊಂಬಂದಿದೆ ನೋಡಿ. ಇದಕ್ಕೆ ಇವಾಗ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಧನಿಯಾ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಸಾಲೆ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕಡಲೆಕಾಯಿ ಎಳ್ಳು ನೆನೆಸಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಾಲೆ ಕೊಟ್ಟಾಗೋ ಥರ. ಒಂದು ಸತಿ ಕಡಲೆಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೇ ಬೀಟ್ರೂಟ್ ಕೂಡ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ತೊಗೊಳ್ಳಲ್ಲ ಈ ಕೂರ್ಮ ಮಾಡೋದಕ್ಕೆ, ತುಂಬ ಬೇಗ ಆಗಿಬಿಡುತ್ತೆ. ರುಬ್ಬೋದೊಂದು ಕೆಲಸ, ತರಕಾರಿ ಹೆಚ್ಕೊಳ್ಳೋದೊಂದು ಕೆಲಸ ಅಷ್ಟೇ. ಇವಾಗ ಇದಕ್ಕೆ ನೀರು ಸೇರಿಸಿದ್ದೀನಿ. ನಾನು ಕುಕ್ಕರ್ ಬದಲಾಯಿಸಿದೆ, ಆ್ಯಕ್ಚುಲಿ ಅದು ಸಾಲಿಲ್ಲ, ಅದಕ್ಕೆ ಕುಕ್ಕರ್ ಬೇರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಒಂದು ಸತಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸತಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ಲು ಕೂಗಿಸಿದ್ರೆ ಬಿಸಿ ಬಿಸಿ ಆಗಿರೋಂಥ ಕೂರ್ಮ ರೆಡಿ. ಹೈ ಫ್ಲೇಮಲ್ಲೇ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಪ್ರೆಷರ್ ಇಳಿದಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕುಕ್ಕರ್ನ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಉಪ್ಪು ಬೇಕಂದರೆ ನೀವು ಈ ಟೈಮಲ್ಲಿ ಕೂಡ ನೋಡಿಕೊಂಡು ಪುಡಿ ಉಪ್ಪನ್ನ ಸೇರಿಸ್ಕೋಬೋದು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿ ಬಿಸಿಯಾಗಿರೋಂಥ ರುಚಿಯಾಗಿರೋಂಥ ಬೀಟ್ರೂಟ್ ಕೂರ್ಮ ರೆಡಿ. ಚಪಾತಿಗೆ, ಪೂರಿಗೆ ಮತ್ತು ದೋಸೆಗೆ, ಇವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ ನೀವು ಕೂಡ. ತುಂಬ ಹೊತ್ತು ಹುರಿಯೋಂಥ ಕೆಲಸ ಇಲ್ಲ, ಒಂದು ಅರ್ಧ ಗಂಟೆ ಒಳಗೆ ಇದಾಗುತ್ತೆ. ಈ ಕೂರ್ಮ ರೆಸಿಪಿ, ಕೂರ್ಮ ಡಿಶ್ಶು ರೆಡಿ ಆಗುತ್ತೆ. ಬೆಳಗ್ಗೆಲ್ಲ ನೀವು ತರಕಾರಿ ಎಲ್ಲ ಕಟ್ ಮಾಡಿ ರಾತ್ರಿನೇ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನೀವು ಕುಕ್ಕರಲ್ಲಿ ಹಾಕಿ ಕೂಗಿಸಿದ್ರೆ ಕೂರ್ಮ ರೆಡಿ ಆಗುತ್ತೆ. ತುಂಬ ಕಷ್ಟ ಆಗೋದಿಲ್ಲ ನಿಮಗೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ. ಬಟ್ ತರಕಾರಿ ಎಲ್ಲ ನೀವು ರಾತ್ರಿನೇ ರೆಡಿ ಮಾಡಿ ಇಟ್ಕೋಬೇಕಷ್ಟೇ. ಖಂಡಿತ ಟ್ರೈ ಮಾಡ್ತೀರಲ್ಲ ಈ ರೆಸಿಪಿನ, ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ರೆಸಿಪಿನ. ಹೇಗೆ ಬಂತು ಅಂತ, ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇನ್ನೊಂದು ಇದೇ ಥರ ಹೊಸ ರೆಸಿಪಿ ಜೊತೆ, ಸೈಡ್ ಡಿಶ್ ಆಗಲಿ, ಸ್ವೀಟ್ ಡಿಶ್ ಆಗಲಿ, ಏನಾದರೂ ಒಳ್ಳೆ ರೆಸಿಪಿ ಜೊತೆ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಕ್ಕಾಗೋಂಥ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಈ ರೆಸಿಪಿನ ಟ್ರೈ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.